ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆಯ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ನೀಡಿದೆ. ಮೇ 9ನೇ ತಾರೀಕಿನವರೆಗೆ 8 ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಹತ್ಯೆ ನಡೆದಂತಹ ಸ್ಥಳದಲ್ಲಿ ಆರೋಪಿಗಳ ಮಹಜರನ್ನ ಮುಗಿಸಿದ್ದಾರೆ ಈಗಾಗಲೇ ಪೊಲೀಸರು. ಹತ್ಯೆಯಲ್ಲಿ 20ಕ್ಕೂ ಅಧಿಕ ಆರೋಪಿಗಳು ಶಾಮೀಲಾಗಿರುವಂತಹ ಶಂಕೆ ಇದೆ. ಇಬ್ಬರು ಪ್ರಮುಖ ಆರೋಪಿಗಳು ಯಾರು ತಲೆಮರೆಸಿಕೊಂಡಿದ್ದಾರೋ ಅವರಿಗಾಗಿ ತೀವ್ರ ಶೋಧವನ್ನ ಪೊಲೀಸರು ಮಾಡುತ್ತಿದ್ದಾರೆ. ಇದರ ಮಧ್ಯೆ ಆರೋಪಿಗಳನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಕೋರ್ಟ್ ಮೂಲಕ. ಮೇ 9ನೇ ತಾರೀಕಿನವರೆಗೂ 8 ಮಂದಿ ಆರೋಪಿಗಳು ಪೊಲೀಸರ ಕಸ್ಟಡಿಯಲ್ಲಿ ಇರಲಿದ್ದಾರೆ. ಈ ಹತ್ಯೆ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿರುವುದು 8 ಜನ ಆದರೂ ಇವರು 8 ಜನ ಮಾತ್ರ ಅಲ್ಲ, ಇನ್ನಷ್ಟು ಮಂದಿ ಇವರಿಗೆ ನೆರವನ್ನ ಕೊಟ್ಟಿರುವಂತಹ ಅನುಮಾನ ಇದೆ. ಸುಮಾರು 20ಕ್ಕೂ ಹೆಚ್ಚು ಮಂದಿ ಇಡೀ ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಅನುಮಾನ ಇದೆ. ಒಂದು ಘಟನಾ ಸ್ಥಳದಲ್ಲಿ ಅಂದ್ರೆ ಹತ್ಯೆ ಮಾಡಿದಂತಹ ಜಾಗ ಏನ್ ನೋಡ್ತಾ ಇದ್ದೀರಿ, ಅಲ್ಲಿ ಸ್ಥಳೀಯರು ಅವರಿಗೆ ಸಾಥ್ ಕೊಟ್ಟಿರುವಂತಹ ಅನುಮಾನ ಇದೆ. ಜೊತೆಗೆ ಸುಹಾಸ್ ಶೆಟ್ಟಿಯ ಬಗ್ಗೆ ಮಾಹಿತಿಯನ್ನ ಕೊಟ್ಟವರು ಯಾರು, ಆತ ಎಷ್ಟು ಗಂಟೆಗೆ ಹೊರಟ, ಎಲ್ಲಿಂದ ಬರ್ತಿದ್ದಾನೆ, ಯಾರ್ಯಾರು ಆತನ ಜೊತೆಗಿದ್ದಾರೆ, ಆ ಮಾಹಿತಿಯನ್ನ ಕೊಟ್ಟವರು ಯಾರು, ಅವರನ್ನ ಸೆರೆ ಹಿಡಿಬೇಕಾಗಿದೆ. ಹೀಗಾಗಿ ಈ ಪ್ರಕರಣದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ಆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಪಡೆಯೋಕೆ, ಆರೋಪಿಗಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸೋಕೆ ಮೇ 9ರವರೆಗೂ ಕೋರ್ಟ್ ಮೂಲಕ 8 ಆರೋಪಿಗಳನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಹತ್ಯೆ ಮಾಡಿದಂತಹ ಸ್ಥಳದಲ್ಲಿ ಈಗಾಗಲೇ ಮಹಜರನ್ನ ಕೂಡ ಮಾಡಿ ಮುಗಿಸಿದೆ ಪೊಲೀಸರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.